ನನ್ನ ಚಾನಲ್ಗೆ ಸ್ವಾಗತ. ಅನಿಯಮಿತ ಕಥೆಗಳನ್ನು ಆನಂದಿಸಿ ಮತ್ತು ನನ್ನ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ ಅವರ ಚತುರ ಪಲಾಯನ. ಕಡಲುಂತೆ ಕತ್ತಲಾದ ಅರಣ್ಯದ ಮಧ್ಯದಲ್ಲಿ ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ ಆಹಾರವಿಲ್ಲದೆ ಅಲೆಯುತ್ತಿದ್ದರು. ಅವರ ಕ್ರೂರ ಸವತಿಯು ಅವರನ್ನು ಕಾಡಿನೊಳಗೆ ತಂದು ಬಿಟ್ಟು ಹೋದಳು. ಆದರೆ ಬುದ್ಧಿವಂತ ಹ್ಯಾನ್ಸೆಲ್ ದಾರಿಯಲ್ಲಿ ಉಪ್ಪಿನಕಾಯಿಯ ತುಣುಕುಗಳನ್ನು ಹಾಕಿದ್ದ. ದುರದೃಷ್ಟವಶಾತ್ ಹಕ್ಕಿಗಳು ಅವುಗಳನ್ನು ತಿನ್ನಿಬಿಟ್ಟವು. ಅವರನ್ನು ದಾರಿ ತಪ್ಪಿದವರಾಗಿಸಿ ಬಿಡಿತು. ಗಂಟೆಗಳ ಕಾಲ ತಿರುಗಿದ ನಂತರ ಅವರು ಕಂದಾಯ ಮತ್ತು ಅಕ್ಕರೆಯ ಮನೆಯೊಂದನ್ನು ಕಂಡರು. ಹಸಿವಿನಿಂದ ಬಳಲುತ್ತಿದ್ದ ಅವರು ಅದರ ಗೋಡೆಗಳನ್ನು ತಿನ್ನಲು ಶುರು ಮಾಡಿದರು. ಅಕಸ್ಮಾತ್ ಒಬ್ಬ ಮುದುಕಿ ಹೊರಬಂದು ಅವರತ್ತ ಹೊಳೆಯುವ ಕಣ್ಣುಗಳಿಂದ ನೋಡಿದಳು. ಆಕೆ ಅವರನ್ನು ಒಳಗೆ ಆಹ್ವಾನಿಸಿ ಬಿಸಿಯಾದ ಆಹಾರ ಮತ್ತು ಆರಾಮದಾಯಕ ಹಾಸಿಗೆ ನೀಡಿದಳು. ಆದರೆ ಅವರಿಗಥ ತಿಳಿಯದಂತೆ ಆಕೆ ಮಕ್ಕಳನ್ನು ಸೆಳೆದು ತಿನ್ನುವ ದುಷ್ಟ ಜಾದುಗಾರ್ತಿ. ಮರುದಿನ ಬೆಳಿಗ್ಗೆ ಆಕೆಯು ಹ್ಯಾನ್ಸೆಲ್ ಅನ್ನು ಕೋಣೆಯಲ್ಲಿ ಸೆರೆಯಿಟ್ಟು ಅವನನ್ನು ಹಿಂದುಳಿಸಿ ತಿನ್ನಲು ತಯಾರಾಗಿ. ಗ್ರೆಟೆಲ್ ಕೆಲಸಗಳನ್ನೆಲ್ಲ ಮಾಡುತ್ತಾ ತನ್ನ ಸಹೋದರನನ್ನು ರಕ್ಷಿಸುವ ಮಾರ್ಗವನ್ನು ಹುಡುಕಿದಳು. ಅಷ್ಟರಲ್ಲಿ ಜಾದುಗಾರ್ತಿ ಗ್ರೆಟೆಲ್ ಅನ್ನು ಒಲೆದ ಬೆಂಕಿಯನ್ನು ನೋಡಲು ಹೇಳಿದಾಗ ಆಕೆ ಚತುರ್ತನದಿಂದ ಪ್ಲಾನ್ ಮಾಡಿದರು. ಅರ್ಥ ಮಾಡಿಕೊಳ್ಳದಂತೆ ನಟನೆ ಮಾಡಿ ಜಾದುಗಾರ್ತಿಯೇ ತೋರುವಂತೆ ಮಾಡಿದಳು. ಆಕೆ ಒಲೆಯೊಳಗೆ ಬಾಗಿದಾಗ ಗ್ರೆಟೆಲ್ ಆಕೆಯನ್ನು ಒಳಗೆ ತಳ್ಳಿದಳು ಮತ್ತು ಬಾಗಿಲು ಮುಚ್ಚಿದಳು. ಜಾದುಗಾರ್ತಿ ಕೂಗಿದಳು, ಆದರೆ ಶೀಘ್ರದಲ್ಲೇ ಎಲ್ಲವೂ ನಿಶ್ಶಬ್ದವಾಯಿತು. ಗ್ರೆಟೆಲ್ ಹ್ಯಾನ್ಸೆಲ್ ಅನ್ನು ಬಿಡುಗಡೆ ಮಾಡಿದಳು ಮತ್ತು ಅವರು ಜಾದುಗಾರ್ತಿಯ ಖಜಾನೆಯನ್ನು ಕಂಡರು. ತಮ್ಮ ಜೇಬುಗಳನ್ನು ಆಭರಣಗಳಿಂದ ತುಂಬಿಸಿಕೊಂಡು ಮನೆಗೆ ಹಿಂತಿರುಗಿದರು. ಅಲ್ಲಿ ಅವರ ಸವತಿಯು ಮಾಯವಾಗಿದ್ದಳು. ಅವರ ತಂದೆ ಸಂತೋಷದಿಂದ ಅತ್ತರು. ಜಾದುಗಾರ್ತಿಯ ಚಿನ್ನದ ಸಹಾಯದಿಂದ ಅವರು ಹಂಬಲವಿಲ್ಲದೆ ಸುಖವಾಗಿ ಬದುಕಿದರು. ಇತರರಿಗೆ ಪ್ರೇರಣೆಯಾಗುವಂತೆ ಈ ಬುದ್ಧಿವಂತ ಸಹೋದರ ಸಹೋದರಿ ಅಪಾಯದ ಕಥೆಯನ್ನು ವಿಜ್ಞಾನ ಮತ್ತು ಧೈರ್ಯದ ಜಯವಾಗಿ ಪರಿವರ್ತಿಸಿದರು. ಕೊನೆವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಆಕರ್ಷಕ ಕಥೆಗಳಿಗಾಗಿ ಮತ್ತು ರೋಚಕ ಕಥೆಗಳ ಲೋಕವನ್ನು ಅನಾವರಣಗೊಳಿಸಲು ತಕ್ಷಣವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪ್ರತಿ ಕಥೆಯೂ ನಿಮ್ಮ ಹೃದಯಕ್ಕೆ ಒಮ್ಮೆಲಿಗೆ ತಲುಪುವ ಒಂದು ಅದ್ಭುತ ಅನುಭವ.